ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಂದರೆ ಇವತ್ತು ಮುಂಜಾನೆ ಬ್ಲಾಗ್ನ ಶುರು ಮಾಡಿದ್ದೀನಿ. ಏನಂದರೆ ಇವತ್ತು ಏನು ತೋಟದಲ್ಲಿ ಕೆಲಸ ಇಲ್ಲ. ಏನಂದರೆ ಇನ್ನೊಂದು 2-3 ದಿನ ಕೆಲಸ ಇಲ್ಲ. ಆದರೆ 2-3 ದಿನ ಆದಮೇಲೆ ಸಿಕ್ಕಾಪಟ್ಟೆ ಒಂದು ಕೆಲಸಗಳಂತೂ ಸ್ಟಾರ್ಟ್ ಆಗೇ ಆಗುತ್ತೆ. ಏನಂದರೆ ನಮ್ಮ ಒಂದು ಸೊರೆಕಾಯಿ ಬಂದು ಸುಳಿ ಇಕ್ಕಿದೆ ಆಲ್ರೆಡಿ. ಸುಳಿ ಏನೋ ಇಕ್ಕಿದೆ. ಈಗ ಬಂದು ಇನ್ನೊಂದು 2-3 ದಿನ ಬಿಟ್ಕೊಂಡು ಹಂಪ್ ಕಟ್ಟಬೇಕು. ಹಂಪ್ ಕಟ್ಟಿದ್ದಾದ್ಮೇಲೆ ಬರೋ ಒಂದು ಲಾಕೆಟ್ಗಳನ್ನೆಲ್ಲ ಮುರಿತಾ ಇರಬೇಕು, ಹಬ್ಬಿಸ್ತಾ ಇರಬೇಕು. ಎಲ್ಲಿವರೆಗೂ ಕೆಲಸ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಚಪ್ಪರ ಎಲ್ಲ ಕವರ್ ಆಗೋವರೆಗೂ ಕೂಡ ಆ ಒಂದು ಕೆಲಸ ಇದ್ದೇ ಇರುತ್ತೆ. ಓಕೆ, ಇವತ್ತೇನು ಕೆಲಸ ಇಲ್ಲ. ಇನ್ನು 2-3 ದಿನ ಸ್ವಲ್ಪ ಅಷ್ಟಕ್ಕಷ್ಟೇ ಕೆಲಸಗಳು. ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದಾದಮೇಲೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕಾಯಿ ಕೊಯ್ಯೋದು ಬಂದ್ಬಿಟ್ರೆ ಇನ್ನೂ ಇದ್ದಿದ್ದಂತೂ ಕೆಲಸಗಳಂತೂ ಇದ್ದೇ ಇರುತ್ತೆ ನಮಗೆ. ಓಕೆ, ಇವತ್ತೇನೋ ಸ್ವಲ್ಪ ಫ್ರೀ ಆಗಿದ್ದೀನಿ. ಹಾಗಾಗಿ ಏನು ಕೂಡ ತೋಟದಲ್ಲಿ ಬಂದು ಕೆಲಸ ಇಲ್ಲ. ಹಾಗೆ ತೋಟದಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತಾ ಇದೆಯಾ, ಏನಕ್ಕಪ್ಪ ತೋಟಕ್ಕೆ ಬಂದಿದ್ಯಾ ಅಂತ ತಿಳ್ಕೊಬೋದು. ಎಲ್ಲ ರೈತರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಬೆಳಗ್ಗೆ ನಾವು ಎದ್ದ ಸಕ್ಕನೆ ಬಂದು ತೋಟದಲ್ಲಿ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ತೋಟದಲ್ಲಿ ಏನು ಕೆಲಸ ಇಲ್ಲ ಅಥವಾ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ತೋಟಕ್ಕೆ ಬಂದು ಒಂದು ವಿಸಿಟ್ ಹೊಡ್ಕೊಂಡೋಗ್ರಿ. ಏನಂದರೆ ತೋಟ ಬಂದು ಓಡಾಡ್ಕೊಂಡೋಗ್ರಿ. ತೋಟ ಬಂದು ನಮಗೋಸ್ಕರ ಕಾಯ್ತಾ ಇರುತ್ತೆ ಫ್ರೆಂಡ್ಸ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತೋಟ ಬಂದು ನಮಗೋಸ್ಕರ ಕಾಯ್ತಾ ಇರುತ್ತೆ. ನಿನ್ನೆ ಸಂಜೆ ನಾವು ಏನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿರ್ತೀವಿ, ತಿರ್ಗಾ ಮಾರನೇ ದಿನ ಬೆಳಕಾದಾಗ ತೋಟ ನಮಗೋಸ್ಕರ ಕಾಯ್ತಾ ಇರುತ್ತೆ. ನಮ್ಮ ಯಜಮಾನ ಯಾವಾಗ ಬರ್ತಾನೆ ನೋಡೋಣ ಅಂತ ತೋಟ ಬಂದು ನಮಗೋಸ್ಕರ ಕಾಯ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ರೈತರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತೋಟ ನಾವು ಹೋಗಿ ಒಂದು ವಿಸಿಟ್ ಹೊಡ್ಕೊಂಬನ್ರಿ. ಏನು ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಗೆನ್ಮೆ ಮೇಲೆ ಅಂದರೆ ಬರೋ ಮೇಲೆ ತೋಟ ಸುತ್ತೂರು ಓಡಾಡ್ಕೊಂಬನ್ನಿ. ಆಗ ತೋಟ ತುಂಬಾ ಖುಷಿ ಪಡುತ್ತೆ. ತೋಟ ತುಂಬ ಖುಷಿಯಾಗಿಬಿಟ್ರೆ ಒಳ್ಳೆ ಬೆಳೆಗಳು ಕೊಡುತ್ತೆ. ಒಳ್ಳೆ ಬೆಳೆಗಳಿಗೂ ಕೊಟ್ಟರೆ ನಮಗೂ ಕೂಡ ಒಳ್ಳೆಯದೇ ಅಲ್ವಾ. ಅದಕ್ಕೋಸ್ಕರ ಈ ಮಾತು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋ ರೈತರಿಗೆಲ್ಲ ಶೇರ್ ಮಾಡಿ ಅಂತಲೇ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವತ್ತೇನು ಕೆಲಸ ಇಲ್ಲ ತೋಟದಲ್ಲಿ. ಹಾಗಾಗಿ ನಮ್ಮ ಕುರಿಗಳಿಗೆ ಮೇವು ಉಣಿಸ್ಬೇಕು. ಅಂದರೆ ಮೇವು ಅಂತ ಹೇಳಿದ್ರೆ ಈ ಒಂದು ಸಮ್ಮರ್ ಸೀಸನಲ್ಲಿ ಹುಲ್ಲುಗಳು ಕಮ್ಮಿ, ಹಸಿ ಹುಲ್ಲು ಕಡಿಮೆ. ಅದಕ್ಕೋಸ್ಕರ ಚಪ್ಪರ ಬದನೆಕಾಯಿ ಪಕ್ಕ ತೋಟದಲ್ಲಿ ಕೊಯ್ದು ಹಾಕಿದ್ರು, ಅದನ್ನೆಲ್ಲ ಎತ್ಕೊಂಬಂದು ಆಟ ಹಾಕ್ಕೊಂಡಿದ್ದೀವಿ. ಇವತ್ತು ಅದನ್ನು ಸ್ವಲ್ಪ ಕೊಯ್ದು ಹಾಕ್ಕೊಂಡು ಇವತ್ತು ನಮ್ಮ ಕುರಿಗಳ ಹತ್ರ ಹೇಗೆ ನಮ್ಮ ರೋಟೀನ್ ಇರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ, ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡು ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಚಪ್ಪರ ಬದನೆಕಾಯಿ ಸೊಪ್ಪು ಆಲ್ಮೋಸ್ಟ್ ಇಲ್ಲೇ ಇದೆ, ಎಲ್ಲ ಒಣಗೋಗಿದ್ರು ಕೂಡ ನಮ್ಮ ಕುರಿಗಳು ಮತ್ತು ಮೇಕೆಗಳು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಓಕೆ, ಅಂದರೆ ಒಣಗೋಗಿರೋದು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಇಷ್ಟಪಟ್ಟು ತಿನ್ನುತ್ತೆ. ಓಕೆ, ಪಾಪ ಎಲ್ಲ ಬಿಸಿಲು ಕಾಯಿಸ್ಕೊಂಡು ಮಲ್ಕೊಂಡಿದ್ದಾರೆ ನೋಡಿ ನಮ್ಮ ಕುರಿಗಳು ಮತ್ತು ಮೇಕೆಗಳು. ಪಾಪ ಮೇಕೆಗಳಿಗೆ ಸ್ವಲ್ಪ ಬಿಸಿಲು ಬೀಳಲ್ಲ, ಯಾಕಂದರೆ ಈ ಕಡೆ ಟಾರ್ಪಲ್ ಕಟ್ಟಿದ್ದೀರಿ. ಅದಕ್ಕೋಸ್ಕರ ಬಿಸಿಲು ಅಷ್ಟು ಹೊಡೆಯಲ್ಲ. ಆದರೂ ಕೂಡ ಒಂದೊಂದು ಸರಿ ಮೂತಿಗಳನ್ನ ಎತ್ಕೊಂಬಂದು ಇಲ್ಲಿ ಕೊಂಡಿರ್ತವೆ, ಬಿಸಿಲು ಕಾಯಿಸ್ತಾ ಇರ್ತವೆ. ಅಲ್ಲಿಗೂ ಹೊಡೆಯುತ್ತೆ ಬಿಸಿಲು ನೋಡಿ. ಓಕೆ, ಇವಾಗ ಇನ್ನು ಇವಾಗೆ ಟಿಫನ್ ಹಾಕೋದು ಸ್ವಲ್ಪ ಲೇಟು. ಆವಾಗ ಅಷ್ಟೊತ್ತಿಗೆ ಈ ಸೊಪ್ಪುಗಳನ್ನೆಲ್ಲ ಕೊಯ್ದು ಮಾಡ್ಕೊಳ್ಳೋಣ. ಏನೋ ಕುಂಟವನೇ, ಮನೆಯಿಂದ ಓಡ್ಬಂದ್ಬಿಟ್ಟಿದ್ಯಾ ತೋಟಕ್ಕೆ? ನೋಡಿ, ನಮ್ಮ ಜಿಮ್ಮಿ ಆಲ್ಮೋಸ್ಟು ಮನೆಗೆ ಹೋಗಿ 1-2 ದಿನ ಆಗಿತ್ತು. ಇವತ್ತು ಬಂದಿದ್ದಾನೆ ಪಾಪ ಬುಸ್ ಕೊಟ್ಕೊಂಡು. ಅಂದರೆ ನಮ್ಮ ಜಿಮ್ಮಿಗೂ ಕೂಡ ತುಂಬಾ ಒಂದು ಮನೆ ತೋಟ ಅಂದರೆ ತುಂಬಾ ಇಷ್ಟ. ತೋಟಕ್ಕೆ ಬರ್ತಾನೆ, ಒಂದು ವಾರ ಇಡ್ತಾನೆ. ಅದಾದಮೇಲೆ ಮನೆಗೆ ಹೋಗಿ ಒಂದಿನ ರೆಸ್ಟ್ ತಗೊಂಡು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ ನಮ್ಮ ಕುಂಟೆವನು. ಅಲ್ಲೇನಾ ಕುಂಟ್ಯಾನೆ, ಜಿಮ್ಮಿ ಅಲಿಯಾಸ್ ಕುಂಟೆವನು. ಈ ರೀತಿಯಾಗಿ ಹೆಸರಿಟ್ಟಿದ್ದೀರಿ. ಏನಂದರೆ ಪಾಪ ಒಂದು ಗಾಯ ಆಗಿ ಅದಕ್ಕೆ ಹುಳುಗಳು ಬಿದ್ದು ಕಾಲು ಸ್ವಲ್ಪ ತಿನ್ಕೊಂಬಿಡ್ತು. ಆಗಿಂದ ರೊಸ್ಟ್ ಕುಂಟ್ತಾನೆ. ಅಂದರೆ ಮಾಮೂಲಿ ನಡೆಯೋವಾಗ ರೊಸ್ಟ್ ಕುಂಟ್ತಾನೆ, ಓಡೋವಾಗ 4 ಕಾಲು ಊರ್ತಾನೆ ನೋಡಿ. ಅದಕ್ಕೆ ಜಿಮ್ಮಿ ಅಲಿಯಾಸ್ ಕುಂಟ ಅಂತ ಹೆಸರಿಟ್ಟಿದ್ದೀರಿ. ಅಲ್ಲೇನಾ ಜಿಮ್ಮಿ, ಹೋಗು. ಹಾಗೆ ಫ್ರೆಂಡ್ಸ್, ಹೇಳ್ಬೇಕಾದ್ರೆ ನೋಡಿ, ನಾವಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಜಿಮ್ಮಿ ಒಬ್ಬ ಇದ್ದರೆ ಸಾಕು, ತೋಟಕ್ಕೆ ಯಾರನ್ನೂ ಕೂಡ ಸೇರಿಸೋದಿಲ್ಲ. ಏನಂದರೆ ಮಲಗೋದು ಜಾಗನೇ ಬಂದು ಯಾವಾಗಲೂ ಇದೆ. ಯಾಕೆ ಗೊತ್ತಾ ನೋಡಿ, ನಮ್ಮ ತೋಟಕ್ಕೆ ಬರೋ ಒಂದು ರೋಡ್ ಅಂದರೆ ಇದೊಂದೇ ಇರೋದು. ಯಾರೇ ಬಂದರೂ ಕೂಡ ಇಲ್ಲಿ ಬರಲೇಬೇಕು. ಅದಕ್ಕೋಸ್ಕರ ಪಾಪ ಇಲ್ಲೇ ಮಲ್ಕೊಂಡಿರ್ತಾನೆ, ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿರ್ತಾನೆ. ಯಾರಾದರೂ ಬಂದರೆ ಅವ್ರ ಜನ್ಮ ಜಾಲ ಆಡ್ಬಿಡ್ತಾನೆ. ಆ ರೀತಿಯಾಗಿ ಸಿಕ್ಕಾಪಟ್ಟೆ ರಾಂಗ್ ನಮ್ಮ ಜಿಮ್ಮಿ.
ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಒಂದು 10 ಗಂಟೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಕುರಿಗಳಿಗೆಲ್ಲ ಮೇವು ಹಾಕಿದ್ದೀನಿ ನೋಡಿ. ಆ ಒಂದು ಚೆನ್ನಾಗೇ ತಿಂತಾ ಇದ್ದಾವೆ. ಚಪ್ಪರ ಬದನೆಕಾಯಿ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ತಿಂತಾ ಇದ್ದಾರೆ. ಓಕೆ, ನಮ್ಮ ಮ್ಯಾಕಿಗಳು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಇವ್ರಿಗೆ ಮಾತ್ರ ಹುಲ್ಲು ಹಾಕಿದ್ದೆ, ಇವ್ರಿಗೆ ಮಾತ್ರ ಪಾಪ ಒಣಗೋಗಿರೋದು ಹಾಕಿದ್ದೀರಾ ಅಂತ ನೀವು ಕೇಳ್ಬೋದು. ಏನಂದರೆ ಇವ್ರು ಒಂಥರ ಅಫ್ಶಿಯಲ್ ನನ್ನ ಮಕ್ಕಳು. ಇಂಥ ಹಸಿಯಾಗಿದ್ದರೆ ಮಾತ್ರ ತಿಂತಾವೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ ಈ ಜಮುನಾಪುರಿ ಮ್ಯಾಕಿಗಳು. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ಟೈಮ್ ಬಂದು ಇವಾಗ 10 ಗಂಟೆ ಆಗಿದೆ. ನಮ್ಮ ಕುರಿಗಳಿಗೆಲ್ಲ ಫಸ್ಟ್ ಮೇವುಗಳೆಲ್ಲ ಹಾಕಿದ್ದಾಯಿತು. ಈಗ ನಮಗೂ ಕೂಡ ಮೇವು ಬೇಕು, ಅದಕ್ಕೋಸ್ಕರ ಮನೆಗೆ ಹೋಗ್ಬೇಕು. ಕರ್ಬೇವಿನ ಸೊಪ್ಪು ಇಲ್ಲಂತೆ ಮನೆಗೆ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗ್ಬೇಕು. ಹಂಗೆ ಇದು ಬಂದು ಪಾರಮ್ ಸೊಪ್ಪು. ಇವೆರಡು ಕೂಡ ಮಾರ್ಕೊತೀವಿ ನಾವು, ಮನೆ ಯೂಸ್ ಮಾಡೋದಿಲ್ಲ. ಇಲ್ಲಿ ಬಂದು ನಾಟಿ ಸೊಪ್ಪಿದೆ. ಓಕೆ, ನಮ್ಮ ಮನೆಗೆ ಮಾತ್ರ ಇದನ್ನು ಯೂಸ್ ಮಾಡ್ಕೊತೀವಿ. ನಾಟಿ ಸೊಪ್ಪು ಘಮ ಘಮ ಅಂತೈತೆ. ಓಕೆ, ಈ ನಾಟಿ ಸೊಪ್ಪನ್ನ ಎತ್ಕೊಂಡು ಇವಾಗ ಮನೆಗೆ ಹೋಗಿ ನಾಷ್ಟ ಎತ್ಕೊಂಡು ಮತ್ತೆ ಬರೋಣ. ಓಕೆ ಫ್ರೆಂಡ್ಸ್, ಈಗ ಒಂದು ನಾಷ್ಟ ಎತ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಏನಂದರೆ ನಮ್ಮ ಒಂದು ಎಕ್ಸೆಲಲ್ಲಿ ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಬಂದು. ಯಾಕಂತ ಹೇಳಿದ್ರೆ ನನ್ನ ಗಾಡಿ ಬಂದು ಇವತ್ತು ತಮಿಳ್ನಾಡು ಹೋಗಿದೆ, ಅದಕ್ಕೋಸ್ಕರ ಎಕ್ಸೆಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ಎಕ್ಸೆಲ್ ಬಂದು ನಮ್ಮ ರೈತರ ಗಾಡಿ ಕಣ್ರಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇತ್ತು ಮೊದಲು, ಆದರೆ ಈಗ ಬೇರೆ ಬೇರೆ ಗಾಡಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಅಂದರೆ ಇವತ್ತಿಗೂ ಕೂಡ ಓಡಿಸೋದಕ್ಕೆ ತುಂಬಾ ಇಷ್ಟಪಡ್ತೀವಿ ಈ ಒಂದು ಎಕ್ಸೆಲ್ ಗಾಡಿನ. ಓಕೆ, ಇವಾಗ ನಾಷ್ಟ ಎತ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇವತ್ತು ಬಂದು ನಮ್ಮ ಮನೆಯಲ್ಲಿ ಅವಲಕ್ಕಿ ಚಿತ್ರಾನ್ನ ಪ್ರತಿಯೊಂದು ಊಟನೂ ಕೂಡ ಅಷ್ಟೇ ತೋಟದಲ್ಲಿ ತಿನ್ನಬೇಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಕ್ಕಿಗಳ ಒಂದು ಚಿಲಿಪಿಲಿ ಮತ್ತು ಈ ಮರಗಳನ್ನ ನೋಡಿಕೊಂಡು ನಾನು ಊಟ ತಿನ್ನಬೇಕಂದ್ರೆ ನಾನು ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಎಷ್ಟು ಜನಕ್ಕೆ ಈ ಥರ ಊಟ ಮಾಡೋದು ಇಷ್ಟ ಅಂತ ನಮಗೂ ಕೂಡ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ಬಂದು ನಮ್ಮ ಮ್ಯಾಕಿಗಳಿಗೆ ಕುರಿಗಳಿಗೆಲ್ಲ ನೀರು ಇಡ್ತಾ ಇದ್ದೀನಿ. ಏನಂದರೆ ಬೇರೆ ನೀರು ಇಕ್ಕಿದ್ರೆ ಇಷ್ಟು ಮಾತ್ರ ಕುಡಿಯೋದಿಲ್ಲ, ಇದ್ರ ಜೊತೆಗೆ ನಾವು ಬೂಸನ್ನು ಕೂಡ ಹಾಕಬೇಕು. ಅದರಲ್ಲಿ ಏನಂತ ಹೇಳಿದ್ರೆ ಇವಾಗ ಸಮ್ಮರ್ ಸೀಸನ್ನು, ಸಿಕ್ಕಾಪಟ್ಟೆ ಒಂದು ದಾಹ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಬೇಗನೆ ಇಟ್ಬಿಡ್ತೀವಿ. ಮುಂಚೆ ಎಲ್ಲ 1 ಗಂಟೆಗೆಲ್ಲ ಇಕ್ತಾಯಿದ್ರಿ, ಈಗ ಬಂದು ಸುಮಾರು 12 ಗಂಟೆಗೆಲ್ಲ ಇಟ್ಬಿಡ್ತೀವಿ. ಅಂದರೆ ಈಗ ಹೊಟ್ಟೆ ತುಂಬ ಎಷ್ಟು ನೀರು ಕುಡಿತಾವೋ ಅಷ್ಟು ಕೂಡ ಬಿಟ್ಬಿಡ್ಬೇಕು. ಯಾಕಂದರೆ ಸಮ್ಮರ್ ಸೀಸನ್ ಅಲ್ವಾ, ನಮಗೆ ದಾಹ, ಇನ್ನು ಈ ಪ್ರಾಣಿಗಳಿಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ರೋಟೀನ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡು ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾಳೆ ಸಹ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.